ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬ್ರೂನಿ ಕನ್ನಡ ಲಾಗ್. ಬನ್ನಿ ಪ್ಲಾನೆಟ್ ಅರ್ತ್ನ ಇನ್ನೊಂದು ಭಾಗನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಿನ್ನೆ ಎಲ್ಲ ಫಿಶ್ದು ನಾನು ಫುಲ್ಲು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ಅದು ಭಾಗ 1, ಇದು ಭಾಗ 2. ಇವಾಗ ನಾವು ಒಳಗಡೆ ಹೋಗ್ತಾಯಿದ್ವಿ. ಫಿಶ್ದೆಲ್ಲ ನೋಡಿ ಒಳಗಡೆ ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಗಾರ್ಡನ್ ಮೇಂಟೆನೆನ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಷ್ಟೆಲ್ಲ ನಾವು ಮುಗಿಸಿ ಬಂದ ತಕ್ಷಣವೇ ಫಸ್ಟು ನಾವು ನೋಡಿದ್ದು ಜಿಂಕೆ ಆ್ಯಂಡ್ ರ್ಯಾಬಿಟ್ ಇರ್ಬೋದು. ರ್ಯಾಬಿಟ್ ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು. ಎಷ್ಟು ಕ್ಯೂಟಾಗಿದೆ ಅಂದರೆ ವೈಟು ಆ್ಯಂಡ್ ಗೋಲ್ಡ್ ಗ್ರೇ ತುಂಬ ಚೆನ್ನಾಗಿತ್ತು. ಸಖತ್ ಇಷ್ಟ ಆಯಿತು ನಮಗಂತೂ ರ್ಯಾಬಿಟ್ಟು. ಫುಡ್ಡೂ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅಂದರೆ ಮೊಲಕ್ಕೆ ಏನು ಫುಡ್ ಬೇಕು ಆ್ಯಂಡ್ ಸ್ನೇಕ್ ಇದೆ, ಸ್ನೇಕಿಗೆ ಏನು ಫುಡ್ ಬೇಕು, ಹಾಗೆ ಗಿಳಿಗಳಿಗೆ ಏನು ಫುಡ್ಡು ಎಲ್ಲ ಥರ ಪ್ರಿಪೇರ್ ಮಾಡಿ ಅವರು ಏನೇನು ಕೊಡಬೇಕು ಆ ಥರ ಕೊಡ್ತಾರೆ. ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸಖತ್ತು ಕ್ಯೂಟಾಗಿರೋ ಗಿಳಿನ ನೀವು ನೋಡ್ತಾ ಇದ್ದೀರಾ ಈಗ, ಗ್ರೀನ್ ಕಲರ್ ಗಿಳಿ. ತುಂಬ ಚೆನ್ನಾಗಿ ಇದು ನಾವೇನಾದರೂ ಮಾತಾಡಿದ್ರೆ ಅದಕ್ಕೆ ರಿಪೀಟ್ ಮಾತಾಡುತ್ತೆ. ಅಂದರೆ ಮೀನ್ಸ್ ಸ್ವಲ್ಪ ಅದು ವಾಯ್ಸ್ ಕೊಡುತ್ತೆ. ಚೆನ್ನಾಗಿದೆ ಅದು ನೋಡಲಿಕ್ಕೆ, ತುಂಬ ಕ್ಯೂಟಾಗಿತ್ತು. ನಾವೆಲ್ಲ ಇನ್ನೂ ಒಳಗಡೆ ಹೋಗ್ತಾಯಿದ್ವಿ. ಹಾಗೆ ಎಲ್ಲರಿಗೂ ವಿಡಿಯೋದೆಲ್ಲ ಹಾಯ್ ಮಾಡ್ತಾಯಿದ್ರು ಎಲ್ಲರೂ ನನ್ನ ವ್ಯೂವರ್ಸ್ಗೆ ಅಂತ ಹೇಳಿ. ಆ್ಯಂಡ್ ಇದು ಸ್ನೇಕ್ ನೀವು ನೋಡ್ತಿರ್ಬೋದು. ಅದನ್ನು ಅವ್ರು ಹೇಗೆ ಮುಟ್ತಾರೆ ಅಂದರೆ ಸ್ವಲ್ಪನೂ ಭಯ ಇಲ್ಲದೆ ಹಾಗೆ ಇಟ್ಕೊತಾರೆ. ಅವರಿಬ್ಬರು ಏನು ಅದನ್ನು ಇಟ್ಕೊಂಡಿದ್ದಾರೆ, ಅವರು ನಮ್ಮ ರೆಗ್ಯುಲರ್ ಕಸ್ಟಮರು ನಮ್ಮ ಶಾಪ್ಗೆ, ಈಶ್ವರ್ ಮತ್ತು ಇನ್ನೊಬ್ಬರು. ನನಗೆ ಅವ್ರ ನೇಮು ಸ್ವಲ್ಪ ಕನ್ಫ್ಯೂಸ್ ಇದೆ. ಅವರು ರೆಗ್ಯುಲರ್ ಕಸ್ಟಮರು. ಅವರು ಕೂಡ ತುಂಬ ಚೆನ್ನಾಗೆಲ್ಲ ಮಾತಾಡ್ಸಿದ್ರು. ಅಕ್ಕ ನೀವು ಅಷ್ಟು ದಿನದಿಂದ ಬಂದು ವಿಡಿಯೋ ಮಾಡ್ತೀನಿ ಅಂತೇಳಿ ಇವತ್ತು ಬಂದಿದ್ದೀರಾ ಅಂತ ಹೇಳಿ ಚೆನ್ನಾಗಿ ಮಾತಾಡ್ಸಿದ್ರು. ನನಗೂ ಕೂಡ ಸ್ನೇಕ್ ಇಟ್ಕೊಳಕ್ಕೆ ಹೇಳಿದ್ರು. ನನಗೆ ಅಷ್ಟೊಂದು ಧೈರ್ಯ ಎಲ್ಲ, ತುಂಬ ಭಯ ಇತ್ತು. ಬೇರೆಯವ್ರು ಯಾರೋ ಇಟ್ಕೊಂಡಿದ್ರು, ಅದನ್ನು ವಿಡಿಯೋ ಮಾಡ್ಕೊಂಡ್ವಿ ನಾವು. ತುಂಬ ಚೆನ್ನಾಗಿತ್ತು. ಪ್ಲಾನೆಟ್ ಅರ್ತಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬರು ನಮ್ಮ ಕಸ್ಟಮರು ಆ್ಯಂಡ್ ನಮ್ಮ ಬ್ರದರ್ಸ್ ಥರ ತುಂಬ ಕ್ಲೋಸಾಗಿ ಬಂದು ತುಂಬ ಚೆನ್ನಾಗಿ ಮಾತಾಡಿಸಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿ ಹೋಗ್ತಾರೆ ಯಾವಾಗ್ಲೂ. ಹಾಗಾಗಿ ನಮಗೆಲ್ಲೋ ಬಂದಿದ್ದೀವಿ ಅಂತ ಫೀಲ್ ಆಗಲಿಲ್ಲ. ಏನೋ ನಮ್ಮ ಮನೆ ಒಂದು ಗಾರ್ಡನ್ಗೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಯಿತು. ತುಂಬ ಖುಷಿ ಆಯಿತು ನನಗಂತೂ. ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಇದು ಬಂದು ಕೋಬ್ರಾ ಹಾವು ನೋಡಿದ್ರೇ ದೂರದಿಂದನೇ ಭಯ ಆಗ್ತಿತ್ತು, ತುಂಬ ಭಯ ಆಗ್ತಿತ್ತು. ಇದು ನೋಡಿ, ಇದೊಂದು ಸ್ನೇಕು. ಅವರು ಲೇಡಿ ತುಂಬ ಭಯ ಇತ್ತು ಅವ್ರಿಗೂ. ಅವ್ರು ನೋಡಿದ್ರೇ ಗೊತ್ತಾಗ್ತಿತ್ತು. ಆದರೂ ಸ್ಟ್ರಾಂಗಾಗಿ ಬಂದು ನಾನು ಇಟ್ಕೊತೀನಿ ಅಂತ ಇಟ್ಕೊಂಡ್ರು. ಆಮೇಲೆ ಬೇಗನೆ ಕೊಟ್ಬಿಟ್ರು. ಅವ್ರಿಗೂ ಭಯ ಆಗ್ಬಿಡ್ತು. ಹಾಗಾಗಿ ಬೇಗ ತೆಗೆದು ಕೊಟ್ಬಿಟ್ರು, ಇಟ್ಕೊಂಬಿಡಿ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬ್ರದರ್ ನೀವು ಇಟ್ಕೊಳ್ಳಿ ಅಕ್ಕ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಭಯ ಆಯಿತು. ಹಾಗಾಗಿ ಸ್ವಲ್ಪ ಟಚ್ ಮಾಡ್ತೀನಪ್ಪ ನಾನು, ಹಾಗೆ ಪಕ್ಕದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಟಚ್ ಮಾಡಿದೆ. ಬಟ್ ತುಂಬ ರಫ್ ಆಗಿತ್ತು ಅದು ಸ್ಕಿನ್ನು. ಸಖತ್ ಭಯ ಅನ್ನಿಸ್ಬಿಡ್ತು ನನಗಂತೂ. ಎಲ್ಲದೂ ಟಚ್ ಮಾಡಿಬಿಡ್ತು ಅಂತ ಭಯದಲ್ಲೇ ಈ ಕಡೆಗೆ ಬಂದುಬಿಟ್ಟೆ. ಹಾಗೆ ಇಗ್ವಾನ ನೋಡ್ತಿರ್ಬೋದು ನೀವು, ಎಷ್ಟು ಕ್ಯೂಟಾಗಿದೆ ಅಂತ ಹೇಳಿ, ಕಲರ್ ಆಗಿ. ಹಾಗೆ ವೈಟ್ ಗಿಳಿ ನೋಡಿ, ತುಂಬ ಚೆನ್ನಾಗಿ ಡ್ಯಾನ್ಸ್ ಬರ್ಡ್ ಅಂತಲೇ ಇದನ್ನು ಹೇಳ್ಬೋದು. ನಾವು ಹೇಗೆ ಮೂವ್ ಮಾಡ್ತೀವಿ ಆ ಥರ ಎಲ್ಲ ಅದು ಡ್ಯಾನ್ಸ್ ಮಾಡುತ್ತೆ. ತುಂಬ ಚೆನ್ನಾಗಿತ್ತು. ಇಗ್ವಾನನ ನಾವು ಹಾಗೆ ನೋಡಿದ್ರೆ ಪ್ಲಾಸ್ಟಿಕ್ದಿರ್ಬೋದು ಅನ್ನೋ ಥರ ಕಾಣಿಸುತ್ತೆ. ಇವಾಗ ನೋಡಿ ಮೂವ್ ಮಾಡುತ್ತೆ. ತುಂಬ ಭಯ ಆಗ್ತಿತ್ತು ನನಗಂತೂ. ಮನು ಅದನ್ನು ಇಟ್ಕೊತೀನಿ ಅಂತ ಹೇಳಿ ಧೈರ್ಯವಾಗಿ ಹೋಗಿ ಇಟ್ಕೊಂಡ. ಸಖತ್ತು ಭಯ ಆಯಿತು ನನಗೂ ಕೂಡ ಇಟ್ಕೊಳ್ಳೋಕೆ ಹೇಳಿದ್ರು. ನಾನು ಇಲ್ಲ ನಾನು ಇಟ್ಕೊಳ್ಳಲ್ಲ, ಸ್ವಲ್ಪ ಬೇಕಾದರೆ ಪಕ್ಕದಲ್ಲಿ ಬಂದು ನಾನು ಹಾಗೆ ಟಚ್ ಮಾಡ್ತೀನಿ ಅಂತ ಹೇಳಿ ಮನು ಇರೋ ಧೈರ್ಯದಲ್ಲಿ ಅವ್ರನ್ನ ಕೇಳಿಕೊಂಡು ಏನೂ ಆಗಲ್ವಾ, ಏನೂ ಮಾಡಲ್ವಾ ಅದು ಅಂತ ಹೇಳಿ, ಅವ್ರು ಹೇಗೆ ಇಂಗ್ಲೀಷಲ್ಲಿ ಅದನ್ನು ಅವ್ರ ವರ್ಡ್ಸ್ಗಳನ್ನ ಹೇಳ್ತಾರೆ ಹಾಗೆ ಅದು ಮೂವ್ ಮಾಡುತ್ತೆ. ತುಂಬ ಚೆನ್ನಾಗಿತ್ತು. ನನಗಂತೂ ಸಖತ್ ಖುಷಿ ಆಯಿತು. ಪ್ರಾಣಿಗಳೆಲ್ಲ ನಾವು ಹೇಳ್ದಾಗೆ ಯಾವ ರೀತಿ ಕೇಳ್ತವೆ ಅಂದರೆ, ನಾವು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀವಿ ಹಾಗೆ ಅವು ಕೂಡ ನಮ್ಮನ್ನು ಟ್ರೀಟ್ ಮಾಡ್ತವೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಕಲರ್ಫುಲ್ ಆಗಿರೋವಂಥ ಬರ್ಡ್ಸ್ಗಳನ್ನ ನೋಡ್ತಿರ್ಬೋದು. ತುಂಬ ಕ್ಯೂಟಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಷ್ಟು ಕ್ಯೂಟಾಗಿತ್ತಂದರೆ ಅದು ನೋಡ್ತಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಹಾಗಾಗಿ ನಾವು ತುಂಬ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಪಾಪುನೂ ಕೂಡ ಅದು ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಮುನ್ನಿಗೂ ಕೂಡ ತುಂಬ ಇಷ್ಟ ಆಯಿತು.
ಎಲ್ಲ ಕಡೆ ಓಡಾಡಿ ಸ್ವಲ್ಪ ಸುಸ್ತಾಗಿತ್ತು. ಹಾಗಾಗಿ ಸ್ವಲ್ಪ ಟೈಮು ಮಕ್ಕಳನ್ನ ಆಟಾಡ್ಸೋದ್ರಲ್ಲಿ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಮಕ್ಕಳನ್ನ ಆಟಾಡಿಸ್ಲಿಕ್ಕೆ ಅಂತ ಬಂದ್ವಿ. ಮುದ್ದು ಉಯ್ಯಾಲೆ ಆಡ್ತಾಯಿದ್ಲು, ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗೆ ಒಂಥರ ಖುಷಿ ಇತ್ತು, ಅಲ್ಲಿಂದ ಇಳಿತಾನೆ ಇರಲಿಲ್ಲ. ತುಂಬ ಖುಷಿಯಾಗಿ ಉಯ್ಯಾಲೆ ಆಡ್ತಾಯಿದ್ಲು. ಹಾಗೆ ಇಲ್ಲಿ ಎಲ್ಲ ಥರದ ಮಕ್ಕಳು ಗೇಮ್ಸ್ಗಳನ್ನ ಆಡಲಿಕ್ಕೆ ಕೂಡ ಇಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಅಂದರೆ ಆ ಜೊತೆಗೆ ಆ ಮಕ್ಳ ಜೊತೆಗೆ ಈ 2 ಪುಟ್ಟ ಮಕ್ಕಳು ಕೂಡ ಈ ಥರ ತಿರ್ಗೋದನ್ನ ಆಡ್ತಾಯಿದ್ರು. ಮಕ್ಕಳು ಆಡುವಂಥ ಪ್ಲೇಸಲ್ಲಿ ಇವರು ಕೂಡ ಆಡ್ತಾಯಿದ್ರು. ನಾವು ಅದನ್ನೆಲ್ಲ ನೋಡಿಕೊಂಡು ಮುದ್ದು ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಸ್ವಲ್ಪ ಮುದ್ದನ್ನೆಲ್ಲ ಮಾತಾಡಿಸ್ಕೊಂಡು ಆಟಾಡಿಸ್ಕೊಂಡು. ಆ್ಯಕ್ಚುಲಿ ಅವರು ಬರೋ ಇಂಟೆನ್ಷನಲ್ಲೇ ಇರಲಿಲ್ಲ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಸಿಕ್ಕಿ ಬಂದಿದ್ದು ಒಟ್ಟಿಗೆ. ಅದು ಸೊ ತುಂಬ ಕ್ಯೂಟಾಗಿತ್ತು. ನಾವೇ ಬಂದಿದ್ರು ಸ್ವಲ್ಪ ಬೋರ್ ಆಗ್ತಿತ್ತು ಅನಿಸುತ್ತೆ. ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿದೆ, ಆದರೆ ಮಕ್ಳ್ಯಾರು ಇಲ್ಲ ಅಂದರೆ ಏನೋ ಒಂಥರ ಬೋರ್ ಆಗುತ್ತೆ ಅಲ್ಲ. ಇವತ್ತು ಮುದ್ದು ಬಂದಿದ್ದು ಏನೋ ಒಂಥರ ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ ಅಂತಲೇ ಹೇಳ್ಬೋದು. ಸಖತ್ ಎಂಜಾಯ್ ಮಾಡಿದ್ವಿ. ಅವಳನ್ನ ಎಂಜಾಯ್ ಮಾಡಿಸ್ತಾ ಜೊತೆಗೆ ನಾವು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಮ್ಮ ಅಕ್ಕನ ಮಗಳಂತೂ ಅವಳನ್ನ ಸ್ವಲ್ಪ ಹೊತ್ತು ಬಿಟ್ಟೇ ಇಲ್ಲ. ತುಂಬ ಎಲ್ಲ ಫೋಟೋಗಳಲ್ಲಿ ಎಲ್ಲ ಅವಳ ಜೊತೆಗೆ ಇದ್ದಾಳೆ. ತುಂಬ ಇಷ್ಟ ಆಯಿತು ಅವಳಿಗೆ ಇವಳು ಕ್ಯೂಟ್ನೆಸ್ಸು ಮುದ್ದುದು. ಅದರಲ್ಲೂ ನಮ್ಮ ಮುನ್ನಿಗಂತೂ ಮೊದಲೇ ಕೇಳಬೇಕಾ, ಮಕ್ಕಳಂದರೆ ತುಂಬ ಇಷ್ಟ ಅವಳಿಗೆ. ಎಲ್ರಿಗೂ ಗೊತ್ತು ನಮ್ಮಲ್ಲಿ ಅವಳಿಗೆ ಮುನ್ನಿಗೆ ಮಕ್ಕಳು ಕೊಟ್ಬಿಟ್ರೆ ಏನೂ ಬೇಡ, ತಿನ್ನೋಕ್ಕೂ ಬೇಡ ಬೇಕಿದ್ರೆ ಅಂತ ಹೇಳ್ತಿರ್ತಾರೆ ಎಲ್ಲರೂ. ಅಷ್ಟು ಮಕ್ಕಳಂದರೆ ಅವಳಿಗೆ ಹುಚ್ಚು. ಸಖತ್ ಇಷ್ಟಪಟ್ಟು ಮಕ್ಕಳನ್ನ ನೋಡ್ಕೊತಾಳೆ, ತುಂಬ ಕೇರ್ ಮಾಡ್ತಾಳೆ. ಇವರಿಬ್ಬರು ಆಟ ಆಡೋದನ್ನ ನೋಡೋಕ್ಕೆ ಒಂಥರ ಖುಷಿ ಇತ್ತು. ಒಂಥರ ಇಬ್ಬರು ಕ್ಯೂಟಾಗಿ ಆಟ ಆಡ್ಕೊತಾ ಇದ್ರು. ಹಾಗೆ ಅದ್ರ ಜೊತೆಗೆ ಈ ಜೋಡಿ ನೋಡಿ ಮುದ್ದಾದ ಜೋಡಿ ಅಂತಲೇ ಹೇಳ್ಬೋದು, ಸೋನು ಹಾಗೆ ಸತೀಶ್ ಅವರು. ಅದಲ್ಲದೆ ಇಲ್ಲಿ ಅಡ್ವೆಂಚರಸ್ ಗೇಮ್ಸ್ ಕೂಡ ಇದೆ. ಇಲ್ಲಿ ಈ ಗೇಮ್ಗೆ ನಾವು ಪೇ ಮಾಡಿ ಗೇಮ್ ಆಡಬೇಕು. ಅಂದರೆ 350ಗೆ ಒಂದು 3-4 ಗೇಮ್ಸ್ ಇರುತ್ತೆ. 350 ಪೇ ಮಾಡಿ ನಾವು ಗೇಮ್ನ ಆಡಿಸ್ಬೇಕು ಮಕ್ಕಳಿಗೆ. ದೊಡ್ಡವರು ಕೂಡ ಆಡ್ಬೋದು, ಮಕ್ಕಳು ಕೂಡ ಆಡ್ಬೋದು. ಈ ಗೇಮ್ ಒಂಥರ ತುಂಬ ಚೆನ್ನಾಗಿತ್ತು, ಬಟ್ ಧೈರ್ಯ ಬೇಕು ಆಡಲಿಕ್ಕೆ. ಮುದ್ದು ಜೊತೆ ನಾವು ಸ್ವಲ್ಪ ಉಯ್ಯಾಲೆ ಆಡೋಣ ಅಂತ ಹೇಳಿ ಹಾಗೆ ಸಿಂಪಲ್ಲಾಗಿ ನಾವು ಸ್ವಲ್ಪ ಉಯ್ಯಾಲೆ ಆಡ್ತಾಯಿದ್ವಿ ಮುದ್ದು ಜೊತೆಗೆ. ಅವಳು ಹಾಯ್ ಎಲ್ಲ ಮಾಡ್ತಾಯಿದ್ವಿ ವಿಡಿಯೋಗೆ. ನಾವು ಇನ್ನೂ ಕ್ಯೂಟ್ ಆಗಿರುವಂಥ ಬರ್ಡ್ಸ್ ಹಾಗೂ ಪ್ರಾಣಿಗಳನ್ನ ನೋಡ್ಕೊಂಬರೋಣ. ಹಾಗೆ ಇಲ್ಲಿ ನಾವು ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡ್ಬೋದು. ಇಲ್ಲಿ ಬರ್ಡೇಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂದರೆ 4990 ಆಗುತ್ತೆ, ಅಂದರೆ 5000 ಆಗುತ್ತೆ. ಹಾಗೆ ಇಗ್ವಾನ ಮತ್ತು ಸ್ನೇಕು ಬರ್ಡ್ಸ್ಗಳನ್ನ ಇಟ್ಕೊಳ್ಳಿಕ್ಕೂ ಕೂಡ ಚಾರ್ಜಸ್ ಆಗುತ್ತೆ. ಇಗ್ವಾನನ ಇಟ್ಕೊಳ್ಳಿಕ್ಕೆ 100 ರೂಪೀಸ್ ಇದೆ, ಆ್ಯಂಡ್ ಸ್ನೇಕ್ನ ಇಟ್ಕೊಳ್ಳಿಕ್ಕೆ 500 ರೂಪೀಸ್ ಇದೆ. ಬರ್ಡ್ಸ್ಗಳನ್ನ ಇಟ್ಕೊಳ್ಳಿಕ್ಕೆ 100 ರೂಪೀಸ್ ಇದೆ. ಅಂದರೆ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಇರ್ಬೋದು, ಇಲ್ಲಿ ಅದು ಅವುಗಳಿಗೆ ಕೊಡೋ ಫುಡ್ಗಳಿರ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ದಿನ ಎಲ್ಲ ಓಡಾಡಿದ್ರು ಇಲ್ಲಿಂದ ಹೊರಗಡೆ ಬರೋಕ್ಕೆ ಇಷ್ಟ ಆಗಲ್ಲ, ಅಷ್ಟು ಚೆನ್ನಾಗಿದೆ ಅಂತ.
ಹುಣಸೆಕಾಯಿ ಕೂಡ ಇತ್ತು, ಎಲ್ಲರೂ ಕಿತ್ಕೊಂಡು ತಿಂತಾಯಿದ್ರು, ಬೇರೆಯವರೆಲ್ಲ ಕಿತ್ಕೊಂಡು ತಿಂತಿದ್ರು, ನಾವು ಹಾಗೆ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಕಿತ್ಕೊಂಡು ಹಾಗೆ ತಿಂತಾಯಿದ್ವಿ. ಈಗಿನ ಮಕ್ಳಿಗೆಲ್ಲ ಇದೇ ಗೊತ್ತಿಲ್ಲ ಗಂಧನೇ. ನಾವೆಲ್ಲ ತುಂಬ ಚೆನ್ನಾಗಿ ಹುಣಸೆಕಾಯಿನ ಉಪ್ಪೆಲ್ಲ ಹಾಕ್ಕೊಂಡು ಜಚ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಿದ್ವಿ. ನೀವು ಕೂಡ ನಮ್ಮ ಹಾಗೆ ಯಾರಾದರೂ ತಿಂದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಕ್ಯೂಟೆಸ್ಟ್ ಡಾಗ್ಗಳು ಕೂಡ ಇದೆ. ಅದಲ್ಲದೆ ನಮ್ಮ ಡಾಗ್ ಕೆನಾಲ್ ಇದ್ದಾಗ ಅದರಲ್ಲಿ ರಾಕಿ ಅಂತ ಒಂದು ಡಾಗ್ ಇತ್ತು, ಅದ್ರದ್ದು ಮಗ ಇಲ್ಲಿದೆ. ಇವೆರಡರಲ್ಲಿ ಒಂದಿದೆ, ಬಟ್ ಯಾವುದು ಅಂತ ನಂಗೆ ಕನ್ಫರ್ಮ್ ಆಗಿ ಗೊತ್ತಾಗಲಿಲ್ಲ. ನಮ್ಮ ಬಿ ಇದ್ದಿದ್ರೆ ಅದನ್ನು ಕರೆಕ್ಟಾಗಿ ಹೇಳಿರೋನು ನಂಗೆ ಯಾವುದು ಅಂತ ಗೊತ್ತಾಗಲಿಲ್ಲ. ಅದ್ರ ಮಗ ಕೂಡ ಇಲ್ಲಿ ಒಂದಿದೆ. ನಮ್ಮ ಮುದ್ದು ತುಂಬ ಎಂಜಾಯ್ ಮಾಡ್ತಾ ಇದ್ಲು ಡಾಗ್ ಜೊತೆ. ನಮ್ಮ ಡಾಗ್ ಕೆನಲಲ್ಲಿ ಹೇಗೆ ಅದ್ರ ಮಗ ಅಂತ ನೀವು ಅಂದ್ಕೊಂಡ್ರೆ, ಪ್ಲಾನೆಟ್ ಅರ್ತಲ್ಲಿ ಇರುವಂಥ ಹುಡುಗರು ಪ್ರತಿಯೊಬ್ಬರೂ ಈಶ್ವರ್ ಇರ್ಬೋದು, ಕಾರ್ತಿಕ್, ಅಭಿ, ಈ ಥರ ಎಲ್ಲ ಹುಡುಗರು ನಮಗೆ ತುಂಬ ಕ್ಲೋಸ್ ಇದ್ದಾರೆ ನಮ್ಮ ಅಭಿಗೆ. ಹಂಗಾಗಿ ಅವರು ಮೇಟಿಂಗ್ ಕೂಡ ಅಲ್ಲೇ ಎಲ್ಲ ಮಾಡಿಸ್ತಿದ್ರು. ಮತ್ತು ಮರಿಗಳು ಡಾಗ್ಗಳು ಬೇಕು ಅಂದ್ರೂ ಕೂಡ ತೊಗೊತಾ ಇದ್ರು ಪ್ಲಾನೆಟ್ ಅರ್ತ್ಗೆ. ನನಗಂತೂ ಪ್ಲಾನೆಟ್ ಅರ್ತ್ಗೆ ಬಂದು ತುಂಬ ಖುಷಿಯಾಯಿತು, ತುಂಬ ಎಂಜಾಯ್ ಮಾಡಿದ್ವಿ ನಾವೆಲ್ಲ. ಮಕ್ಕಳು ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು. ನಿಮಗೂ ಕೂಡ ಇಷ್ಟ ಆಗುತ್ತೆ, ಬಂದು ನೀವು ಕೂಡ ನಿಮ್ಮ ಮಕ್ಕಳನ್ನ ವೀಕೆಂಡಲ್ಲಿ ಇದನ್ನೆಲ್ಲ ತೋರಿಸ್ಕೊಂಡು ಹೋದರೆ ತುಂಬ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ತೀನಿ. ಈ ಪ್ಲಾನೆಟ್ ಅರ್ತ್ ಎಲ್ಲಿ ಬರುತ್ತೆ ಅಂತ ನೀವು ಕೇಳೋದಾದರೆ, ಮೈಸೂರಿನಲ್ಲಿ ಇರೋಂತಹ ಊಟಗಳಿಯಿಂದ ರೈಟ್ ಸೈಡ್ಗೆ KRS ರೋಡ್ಗೆ ನಾವು ತೊಗೊಂಡ್ರೆ BML ಪಕ್ಕದಲ್ಲಿರುವಂಥ ರೈಟ್ ಸೈಡ್ಗೆ ನಾವು ತೊಗೊಬೇಕು. ರೈಟ್ ಸೈಡಲ್ಲಿ ಊಟಗಳಿಯಿಂದ ನಮಗೆ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ನನ್ನ ಈ ಪ್ಲಾನೆಟ್ ಅರ್ತ್ ಭಾಗ 1 ಭಾಗ 2 ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.